ವಿದ್ಯಾರ್ಥಿಗಳೇ, ಇಂದಿನ ದಿನ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 10ನೇ ತರಗತಿಯ ಅಧ್ಯಾಯವಾಗಿರ್ತಕ್ಕಂಥ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಭಾಗ 1ರಲ್ಲಿ ನಾವು ನಿನ್ನೆ ದಿನ ಕಾರ್ಬನ್ನ ಪರಿಕಲ್ಪನೆ ಹಾಗೂ ದೈನಂದಿನ ಜೀವನದಲ್ಲಿ ಕಾರ್ಬನ್ನಿನ ಪ್ರಾಮುಖ್ಯತೆ, ಕಾರ್ಬನ್ನಿನ ಬಳಕೆ, ಹಾಗೆ ಕಾರ್ಬನ್ನಿನ ರಾಸಾಯನಿಕ ಸಂಯೋಜನೆ ಅಂದರೆ ಕಾರ್ಬನ್ ಒಂದು ಟೆಟ್ರಾವೆಲೆಂಟ್ ಧಾತು ಹೇಗೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು, ಹಾಗೂ ಕಾರ್ಬನ್ನಿನ ಒಂದು ಸಾವೇಲೆನ್ಸಿಯ ಬಂಧ ಹಾಗೂ ಕೆಲವು ಧಾತುಗಳಾಗಿರ್ತಕ್ಕಂಥ ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಹಾಗೆ ಸಂಯುಕ್ತಗಳಾಗಿರ್ತಕ್ಕಂಥ ಮೀಥೇನ್, ಈಥೇನ್ ಮತ್ತು ಈಥೀನ್, ಈ ಒಂದು ಕಾರ್ಬನ್ ಸಂಯುಕ್ತಗಳ ಎಲೆಕ್ಟ್ರಾನ್ ಚುಕ್ಕೆ ಸೂತ್ರ ಹಾಗೂ ಈ ಒಂದು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ನುಗಳು, ಪರ್ಯಾಪ್ತ ಹಾಗೂ ಅಪರ್ಯಾಪ್ತ ವಸ್ತುಗಳು, ಹೈಡ್ರೋಕಾರ್ಬನ್ನುಗಳು, ಅದರಲ್ಲಿ ಮೀಥೇನ್ ಹಾಗೂ ಕ್ರಿಯಾ ಗುಂಪುಗಳು ಹಾಗೂ ಅನುರೂಪ ಶ್ರೇಣಿಗಳ ಬಗ್ಗೆ ಕಳೆದ ತರಗತಿಯಲ್ಲಿ ಭಾಗ 1ರಲ್ಲಿ ಚರ್ಚಿಸಿದ್ದೆವು ವಿದ್ಯಾರ್ಥಿಗಳೇ. ಈಗ ಇವತ್ತಿನ ದಿನ ಈ ಒಂದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದ ಭಾಗ 2ರಲ್ಲಿ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿ ಅಂದರೆ ಸಾವಯವ ಸಂಯುಕ್ತಗಳನ್ನು ಹೆಸರಿಸುವಿಕೆ ಹಾಗೂ ಈ ಒಂದು ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳಾಗಿರ್ತಕ್ಕಂಥ ದಹನ ಕ್ರಿಯೆ, ಉತ್ಕರ್ಷಣೆ, ಸಂಕಲನ ಕ್ರಿಯೆ ಹಾಗೂ ಆದೇಶನ ಕ್ರಿಯೆಗಳ ಕುರಿತು ಸವಿಸ್ತಾರವಾಗಿ ತಿಳ್ಕೊಳ್ಳೋಂಥದ್ದು. ಅದೇ ರೀತಿ ಈ ಕಾರ್ಬನ್ ಸಂಯುಕ್ತಗಳಾಗಿರ್ತಕ್ಕಂಥ ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳಾಗಿರ್ತಕ್ಕಂಥ ಎಥನಾಲ್ ಹಾಗೂ ಎಥೋನಿಕ್ ಆಮ್ಲದ ರಾಸಾಯನಿಕ ಗುಣಗಳು ಮತ್ತು ಅವುಗಳ ತಯಾರಿಕೆ, ಅವುಗಳ ಉಪಯೋಗಗಳನ್ನು ಕುರಿತು ಪ್ರಸ್ತುತ ಪಾಠದಲ್ಲಿ ನಾವು ಕಲಿಯಬೇಕಾಗಿರುವ ಕಲಿಕಾಂಶಗಳು ಮತ್ತು ಪರಿಕಲ್ಪನೆಗಳು ಆಗಿದ್ದಾವೆ ಮಕ್ಕಳು. ಮೊದಲಿಗೆ ಈ ಒಂದು ಸಾವಯವ ಸಂಯುಕ್ತಗಳನ್ನು ಹೆಸರಿಸುವಿಕೆ ಅಥವಾ ಕಾರ್ಬನ್ ಸಂಯುಕ್ತಗಳನ್ನು ಯಾವ ರೀತಿ ನಾವು ಹೆಸರಿಸಬೇಕು. ಈಗ ನಾವು ಕಳೆದ ತರಗತಿಯಲ್ಲಿ ನಾವು ಅನುರೂಪ ಶ್ರೇಣಿಗಳನ್ನು ತಿಳ್ಕೊಂಡಿದ್ವಿ. ಆ ಅನುರೂಪ ಶ್ರೇಣಿಗಳಲ್ಲಿನ ಸಂಯುಕ್ತಗಳ ಹೆಸರುಗಳು ಪೂರ್ವ ಪ್ರತ್ಯಯ ಅಂದರೆ ಪ್ರಿಫಿಕ್ಸ್ ಅಂದರೆ ಪದಕ್ಕೆ ಮೊದಲು, ಅಥವಾ ಅಂತ್ಯಪ್ರತ್ಯಯ ಅಂದರೆ ಸಫಿಕ್ಸ್ ಅಂದರೆ ಪದದ ನಂತರದಿಂದ ಬದಲಾದ ಮೂಲ ಕಾರ್ಬನ್ ಸರಪಳಿಯ ಹೆಸರನ್ನು ಆಧರಿಸಿದ್ದು ಇದು ಕ್ರಿಯಾ ಗುಂಪಿನ ಸ್ವಭಾವವನ್ನು ಸೂಚಿಸುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಈಗ ಈ ಕಾರ್ಬನ್ ಸಂಯುಕ್ತಗಳನ್ನು ನಾವು ಯಾವ ರೀತಿ ಹೆಸರಿಸ್ತೀವಿ, ಕೆಲವು ವಿಧಾನದಿಂದ ನಾವು ಕಾರ್ಬನ್ ಸಂಯುಕ್ತಗಳನ್ನು ನಾವು ಹೆಸರಿಸ್ಬೋದು. ಅವುಗಳನ್ನು ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲಿಗೆ ಸಂಯುಕ್ತಗಳಲ್ಲಿನ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಗುರುತಿಸಿ, ಉದಾಹರಣೆಗೆ 3 ಕಾರ್ಬನ್ ಪರಮಾಣುಗಳು ಹೊಂದಿದ್ದರೆ ಆ ಸಂಯುಕ್ತಗಳಲ್ಲಿನ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ನಾವು ಮೊದಲಿಗೆ ಗುರುತಿಸಬೇಕು. ಉದಾಹರಣೆಗೆ 3 ಕಾರ್ಬನ್ ಪರಮಾಣುಗಳನ್ನು ಹೊಂದಿದ್ದರೆ ಅದರ ಹೆಸರು ಪ್ರೊಪೇನ್ ಆಗಿರುತ್ತೆ. ಅದೇ ರೀತಿ 2 ಹೊಂದಿದ್ದರೆ ಈಥೇನ್, 4 ಹೊಂದಿದ್ದರೆ ಬ್ಯೂಟೇನ್. ಈ ರೀತಿ ನಾವು ಮೊದಲು ಕಾರ್ಬನ್ ಸಂಯುಕ್ತಗಳಲ್ಲಿನ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ನಾವು ಗುರುತಿಸಬೇಕು. ಎರಡನೇದು, ಒಂದು ವೇಳೆ ಕ್ರಿಯಾ ಗುಂಪು ಕಂಡು ಬಂದರೆ, ಅದರಲ್ಲಿ ಯಾವುದಾದ್ರೂ ಕ್ರಿಯಾ ಗುಂಪು ಇದ್ದರೆ, ಆ ಒಂದು ಕಾರ್ಬನ್ ಸಂಯುಕ್ತಗಳಲ್ಲಿ ಕ್ರಿಯಾ ಗುಂಪು ಇದ್ದರೆ ಆ ಸಂಯುಕ್ತವನ್ನು ಅದರ ಪೂರ್ವ ಪ್ರತ್ಯಯ
ಪೂರ್ವ ಪ್ರತ್ಯಯ ಅಥವಾ ಅಂತ್ಯ ಪ್ರತ್ಯಯ ಬಳಸಿ ಹೆಸರನ್ನು ಸೂಚಿಸಲಾಗುತ್ತೆ. ನಾವು ಅದರ ಒಂದು ಹೆಸರನ್ನು ನಾವು ಸೂಚಿಸಲಾಗುತ್ತೆ. ಅದನ್ನು ಕೋಷ್ಟಕ 4.4ರಲ್ಲಿ ನೀವು ಕಲಿತೀರ ಮಕ್ಕಳೇ. ಆ ಕೋಷ್ಟಕವನ್ನು ನೀವು ಮುಂದಿನ ಸ್ಲೈಡ್ಗಳಲ್ಲಿ ನೋಡ್ತೀರ. ಆ ಒಂದು ಕ್ರಿಯಾ ಗುಂಪು ಏನಾದರೂ ಆ ಕಾರ್ಬನ್ ಸಂಯುಕ್ತದಲ್ಲಿ ಕಂಡು ಬಂದರೆ ಅದರ ಪೂರ್ವ ಪ್ರತ್ಯಯ ಅಥವಾ ಅಂತ್ಯ ಪ್ರತ್ಯಯ ಬಳಸಿ ಹೆಸರನ್ನು ನಾವು ಸೂಚಿಸ್ತೀವಿ. ಒಂದು ವೇಳೆ ಕ್ರಿಯಾ ಗುಂಪಿನ ಹೆಸರು ಅಂತ್ಯ ಪ್ರತ್ಯಯವಾಗಿದ್ದು ಅದರ ಹೆಸರು ಆಂಗ್ಲ ಭಾಷೆಯ ಸ್ವರಾಕ್ಷರಗಳಾಗಿರ್ತಕ್ಕಂಥ ಎ, ಇ, ಐ, ಓ, ಯು ಇವು ಓವೆಲ್ಸ್ ಅಂತ ನಾವು ಕರಿತೀವಿ ಆಂಗ್ಲ ಭಾಷೆಯಲ್ಲಿ. ಇವನ ಕನ್ನಡದಲ್ಲಿ ಸ್ವರಾಕ್ಷರಗಳು ಅಂತೀವಿ. ಎ, ಇ, ಐ, ಓ, ಯುಗಳಿಂದ ಪ್ರಾರಂಭಗೊಂಡಲ್ಲಿ ಕಾರ್ಬನ್ ಸರಪಳಿಯ ಹೆಸರಿನ ಕೊನೆಯ ಈ ಅಕ್ಷರವನ್ನು, ಆಂಗ್ಲ ಪದದಲ್ಲಿನ ಈ ಅಕ್ಷರವನ್ನು ಅಳಿಸಿ ಸೂಕ್ತ ಅಂತ್ಯ ಪ್ರತ್ಯಯ ಸೇರಿಸಿ ಹೆಸರನ್ನು ಮಾರ್ಪಾಡಿಸಲಾಗುತ್ತೆ. ಒಂದು ವೇಳೆ ಕ್ರಿಯಾ ಗುಂಪಿನ ಹೆಸರು ಅಂತ್ಯ ಪ್ರತ್ಯಯವಾಗಿದ್ದು ಅದರ ಹೆಸರು ಆಂಗ್ಲ ಭಾಷೆಯ ಸ್ವರಾಕ್ಷರಗಳಾಗಿರ್ತಕ್ಕಂಥ ಎ, ಇ, ಐ, ಓ, ಯುಗಳಿಂದ ಪ್ರಾರಂಭಗೊಂಡಲ್ಲಿ ಕಾರ್ಬನ್ ಸರಪಳಿಯ ಹೆಸರಿನ ಕೊನೆಯ ಈ ಅಕ್ಷರವನ್ನು ಅಳಿಸಿ, ಒಂದು ಸ್ವರಾಕ್ಷರವಾಗಿರ್ತಕ್ಕಂಥ ಈ ಅಕ್ಷರವನ್ನು ಅಳಿಸಿ ಸೂಕ್ತ ಅಂತ್ಯ ಪ್ರತ್ಯಯವನ್ನು ಸೇರಿಸಿ ಹೆಸರನ್ನು ಮಾರ್ಪಡಿಸಲಾಗುತ್ತೆ. ಉದಾಹರಣೆಗೆ ಕೀಟೋನ್ಗಳನ್ನು ಗಮನಿಸಿ. ಕೀಟೋನ್ಗಳು ನೋನ್ ಅಂತಕ್ಕಂಥ ಪದದಿಂದ ಅವು ಕೊನೆಗೊಳ್ತವೆ ಕೀಟೋನ್ಗಳು. ಈಗ ಪ್ರೋಪೇನ್ ನಾವು ತೆಗೆದುಕೊಳ್ಳೋಣ. ಪ್ರೋಪೇನ್ ಒಂದು ಆಲ್ಕೇನ್. ಅದರಲ್ಲಿ ಕೊನೆ ಅಕ್ಷರವಾಗಿರ್ತಕ್ಕಂಥ ಇಯನ್ನು ಅಳಿಸಿಬಿಟ್ಟು ಪ್ರೋಪೇನ್ ಪ್ಲಸ್ ಒನ್ನನ್ನು ಸೇರಿಸಬೇಕು. ಅದಕ್ಕೆ ನಾವು ಅಂತ್ಯ ಪ್ರತ್ಯಯಕ್ಕೆ ಹೆಸರನ್ನು ಸೂಚಿಸಿದಾಗ ನಮಗೆ ಪ್ರೋಪೇನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಪ್ರೊಪೆನೋನ್ ಆಗುತ್ತೆ. ಈ ರೀತಿ ನಾವು ಆ ಒಂದು ಕ್ರಿಯಾ ಗುಂಪಿನ ಹೆಸರನ್ನು, ಆ ಒಂದು ಕಾರ್ಬನ್ ಸಂಯುಕ್ತಗಳ ಹೆಸರನ್ನು ನಾವು ಸೂಚಿಸ್ತೀವಿ ವಿದ್ಯಾರ್ಥಿಗಳೇ. ಇದೇ ರೀತಿ ಒಂದು ವೇಳೆ ಕಾರ್ಬನ್ ಸರಪಳಿಯು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ವಸ್ತುಗಳಿಂದ ಆಗಿದ್ದರೆ ಆ ಕಾರ್ಬನ್ ಸರಪಳಿಯ ಹೆಸರಲ್ಲಿನ ಏನ್ ಅದು ಆ ಒಂದು ಅಂತ್ಯ ಪ್ರತ್ಯಯಗಳು ಏನ್, ಆಲ್ಕೇನ್, ಏನ್ ಅಂತಕ್ಕಂಥ ಪದದ ಅಂತ್ಯ ಪ್ರತ್ಯಯದಿಂದ ಕೊನೆಗೊಳ್ಳುತ್ತೆ. ಅದೇ ರೀತಿ ಆಲ್ಕೀನ್, ಈನ್ ಅಂತಕ್ಕಂಥ ಅಂತ್ಯ ಪ್ರತ್ಯಯದಿಂದ ಕೊನೆಗೊಳ್ಳುತ್ತೆ. ಆಲ್ಕೈನ್, ಐನ್ ಅಂತಕ್ಕಂಥ ಅಂತ್ಯ ಪ್ರತ್ಯಯದಿಂದ ಕೊನೆಗೊಳ್ಳುತ್ತೆ. ಈ ರೀತಿ ಆ ಒಂದು ವೇಳೆ ಕಾರ್ಬನ್ ಸರಪಳಿಯು ಪರ್ಯಾಪ್ತ ಮತ್ತು ಅಪರ್ಯಾಪ್ತವಾಗಿದ್ದರೆ ಕಾರ್ಬನ್ ಸರಪಳಿಯ ಹೆಸರಲ್ಲಿನ ಏನ್ ಎಂಬ ಪದವು ಈನ್ ಅಥವಾ ಐನ್ ಎಂಬ ಪದದಿಂದ ಆದೇಶನಗೊಳ್ಳುತ್ತೆ. ಉದಾಹರಣೆಗೆ ದ್ವಿಬಂಧವಿದ್ದರೆ ಅಥವಾ ಏಕಬಂಧವಿದ್ದರೆ 3 ಕಾರ್ಬನ್ ಸರಪಳಿಯನ್ನು ನಾವು ಪ್ರೊಪೇನ್ ಅಂತ ಕರಿತೀವಿ. ದ್ವಿಬಂಧವಿದ್ದರೆ ಅದನ್ನು ಪ್ರೋಪೀನ್, ಆಲ್ಕೀನ್, ಪ್ರೋಪೀನ್ ಅಂತ ಕರಿತೀವಿ. ತ್ರಿಬಂಧವಿದ್ದರೆ ಆಲ್ಕೈನ್, ಪ್ರೋಪೈನ್ ಅಂತ ನಾವು ಕರಿತೀವಿ ಅಂತ ಬರೀಬೇಕು. ಉಚ್ಚಾರ ಮಾಡಬೇಕಾದ್ರೂ ನಾವು ಈ ರೀತಿ ಕರಿಬೇಕು ವಿದ್ಯಾರ್ಥಿಗಳೇ. ಆಲ್ಕೈನ್, ಆಲ್ಕೇನ್, ಏನ್, ಪ್ರೋಪೇನ್, ಆಲ್ಕೀನ್, ಈನ್, ಪ್ರೋಪೀನ್, ಆಲ್ಕೈನ್, ಐನ್, ಪ್ರೋಪೈನ್ ಅಂತ ನಾವು ಉಚ್ಚಾರಣೆ ಮಾಡಬೇಕು. ಬರಿಬೇಕಾದ್ರೂ ಆ ಥರನೇ ನಾವು ಬರಿಬೇಕು ವಿದ್ಯಾರ್ಥಿಗಳೇ. ಈಗ ಕೆಲವು ಸಾವಯವ ಸಂಯುಕ್ತಗಳನ್ನು ನಾವು ಈ ಕೋಷ್ಟಕದಲ್ಲಿ ನಾವು ಗಮನಿಸಿದರೆ, ಈ ಹೆಸರಿಸುವ ಸಾವಯವ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿಯನ್ನು ಈ ಕೋಷ್ಟಕದಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಮೊದಲಿಗೆ ಸಂಯುಕ್ತಗಳ ವರ್ಗ ಮೊದಲ ಒಂದು ಕೋಷ್ಟಕದಲ್ಲಿ, ಎರಡನೇದಲ್ಲಿ ಪೂರ್ವ ಅಥವಾ ಅಂತ್ಯ ಪ್ರತ್ಯಯ, ಮೂರನೇದರಲ್ಲಿ ಉದಾಹರಣೆ. ಒಂದನೇದು ಯಾಲೋ ಆಲ್ಕೇನ್, ಪೂರ್ವ ಪ್ರತ್ಯಯ ಕ್ಲೋರೋ ಅಥವಾ ಬ್ರೋಮೋ ಇತ್ಯಾದಿ. ಈಗ ನಾವು ಅದನ್ನು ಕ್ಲೋರೋಪ್ರೋಪೇನ್, ಪೂರ್ವ ಪ್ರತ್ಯಯ ಅದು ಕ್ಲೋರೋಪ್ರೋಪೇನ್ ಅಂತ ಕರಿತೀವಿ.
ಅದರ ಒಂದು ರಚನಾ ವಿನ್ಯಾಸವನ್ನು ಗಮನಿಸ್ಬೋದು. ನೀವು ಇಲ್ಲಿ ರಚನಾ ವಿನ್ಯಾಸವನ್ನು ಗಮನಿಸ್ತಾ ಇದ್ದೀರ ಮಕ್ಕಳೇ. C3H7Cl ಅದನ್ನು ನಾವು 3 ಕಾರ್ಬನ್ನುಗಳ 7 ಹೈಡ್ರೋಜನ್ಗಳೊಂದಿಗೆ ಕ್ಲೋರಿನ್ನು ಜೋಡಣೆಗೊಂಡಿರುತ್ತೆ, ಅದು ಕ್ಲೋರೋಪ್ರೋಪೇನ್. ಅದೇ ರೀತಿ ಬ್ರೋಮೋಪ್ರೋಪೇನ್ ಅದು ಆ ರೀತಿ ಇರುತ್ತೆ. ಅದೇ ರೀತಿ ಆಲ್ಕೋಹಾಲ್ ಅದರ ಅಂತ್ಯಪ್ರತ್ಯಯ ಓಲ್, ಆಲ್ಕೋಹಾಲ್ ಓಲ್ ಅಂತಕ್ಕಂಥ ಅಂತ್ಯಪ್ರತ್ಯಯದಿಂದ ಕೊನೆಗೊಳ್ಳುತ್ತೆ. ಇಲ್ಲಿ C2H5OH ಪ್ರೊಪೆನಾಲ್, ಎಥೆನಾಲ್ ಅಂತ ಕರಿತೀವಿ. ಇದನ್ನು ನಾವು ಅದರ ಒಂದು IUPAC ನೇಮ್ ಹೇಳಬೇಕಾದ್ರೆ ಪ್ರೊಪೆನಾಲ್ ಅಂತ ಕರಿತೀವಿ. ಅದೇ ರೀತಿ ಆಲ್ಡಿಹೈಡ್ ಅಂತ್ಯಪ್ರತ್ಯಯ ಆಲ್ ಅಂತಕ್ಕಂಥ ಅಂತ್ಯಪ್ರತ್ಯಯದಿಂದ ಕೊನೆಗೊಳ್ಳುತ್ತವೆ, ಅದು ಪ್ರೊಪೆನ್ಯಾಲ್ ಅಂತಕ್ಕಂಥ ಅಂತ್ಯಪ್ರತ್ಯಯದಿಂದ ಕೊನೆಗೊಳ್ಳುತ್ತವೆ. ಅದರ ಒಂದು ರಚನಾ ವಿನ್ಯಾಸವನ್ನು ನೀವು ಚಿತ್ರದಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿ ಕೀಟೋನ್ ಒನ್ ಅಂತಕ್ಕಂಥ ಅಂತ್ಯಪ್ರತ್ಯಯದಿಂದ ಕೊನೆಗೊಳ್ಳುತ್ತೆ, ಅದು ಪ್ರೊಪೆನೋನ್. ಆಗಲೇ ನೋಡಿದಂಗೆ ನೀವು ಆ ಒಂದು ಈಗೆ ON ಅನ್ನು ಸೇರಿಸಿ ಒನ್ ಅಂತ ಆಗುತ್ತೆ, ಅದು ಪ್ರೊಪೆನೋನ್ ಆಗುತ್ತೆ. ಅದರ ಒಂದು ರಚನಾ ವಿನ್ಯಾಸವನ್ನು ಗಮನಿಸ್ಬೋದು ಚಿತ್ರದಲ್ಲಿ. ಇನ್ನು ಕಾರ್ಬಾಕ್ಸಿಲಿಕ್ ಆಮ್ಲ, ಓಯಿಕ್ ಆಮ್ಲ ಅದರ ಅಂತ್ಯಪ್ರತ್ಯಯ ಕಾರ್ಬಾಕ್ಸಿಲಿಕ್ ಆಮ್ಲ, ಓಯಿಕ್ ಆಮ್ಲ. ಈಗ ಅದರ ಪ್ರೊಪೊನೋಯಿಕ್ ಆಮ್ಲ ಅಂತ ಕರಿತೀವಿ ನಾವು. ಕಾರ್ಬಾಕ್ಸಿಲಿಕ್ ಆಮ್ಲವನ್ನು ನಾವು ಪ್ರೊಪೆನೋಯಿಕ್ ಆಮ್ಲ, ಅದರ ಒಂದು ರಚನಾ ವಿನ್ಯಾಸವನ್ನು ನೀವು ಚಿತ್ರದಲ್ಲಿ ಗಮನಿಸ್ಬೋದು. ಈನ್ ಅಂತಕ್ಕಂಥ ಅಂತ್ಯಪ್ರತ್ಯಯದಿಂದ ಕೊನೆಗೊಳ್ಳುತ್ತವೆ, ಪ್ರೋಪೀನ್. ಅದೇ ರೀತಿ ಈನ್ ಅಂತ ಅದರ ರಚನಾ ವಿನ್ಯಾಸವನ್ನು ಗಮನಿಸ್ಬೋದು. ಅದೇ ರೀತಿ ಆಲ್ಕೈನ್ಗಳು, ಐನ್ ಅಂತಕ್ಕಂಥ ಅಂತ್ಯಪ್ರತ್ಯಯದಿಂದ ಕೊನೆಗೊಳ್ಳುತ್ತವೆ, ಪ್ರೊಪೈನ್ ಅದರ ರಚನಾ ವಿನ್ಯಾಸವನ್ನು ಚಿತ್ರದಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳು. ಇನ್ನು ಈ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳಲ್ಲಿ ಮೊದಲಿಗೆ ದಹನ ಕ್ರಿಯೆ. ಈ ಕಾರ್ಬನ್ ಸಂಯುಕ್ತಗಳು ಆಕ್ಸಿಜನ್ ಜೊತೆ ವರ್ತಿಸಿ ಅಪಾರ ಪ್ರಮಾಣದ ಶಾಖ ಮತ್ತು ಬೆಳಕನ್ನು ಬಿಡುಗಡೆ ಮಾಡುವುದಕ್ಕೆ ನಾವು ದಹನ ಕ್ರಿಯೆ ಅಂತ ನಾವು ಕರೀತೀವಿ. ಈ ಕಾರ್ಬನ್ ಸಂಯುಕ್ತಗಳು ಆಕ್ಸಿಜನ್ ಜೊತೆ ವರ್ತಿಸಿ ಅಪಾರ ಪ್ರಮಾಣದ ಶಾಖ ಮತ್ತು ಬೆಳಕನ್ನು ಬಿಡುಗಡೆ ಮಾಡ್ತವೆ, ಅದಕ್ಕೆ ನಾವು ದಹನ ಕ್ರಿಯೆಗಳು ಅಂತ ಕರಿತೀವಿ. ಬಿಡುಗಡೆ ಮಾಡೋದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ಸಹ ಕೊಡ್ತವೆ. ಈಗ ಅದನ್ನೇ ನಾವು ಒಂದನೇದರಲ್ಲಿ C+O2 gives rise to CO2 ಪ್ಲಸ್ ಶಾಖ ಮತ್ತು ಬೆಳಕು. ಒಂದು ಕಟ್ಟಿಗೆಯನ್ನು ನೀವು ಉರಿಸಿದಾಗ ಅದು ಶಾಖ ಮತ್ತು ಬೆಳಕನ್ನು ಕೊಡುತ್ತೆ, ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಕಾರ್ಬನ್ ಸಂಯುಕ್ತಗಳು ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಜೊತೆ ವರ್ತಿಸಿ ಆಕ್ಸಿಜನ್ ಜೊತೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಾಖ ಮತ್ತು ಬೆಳಕನ್ನು ಕೊಡ್ತವೆ. ಇದನ್ನು ದಹನ ಕ್ರಿಯೆ. ಆ ಚಿತ್ರದಲ್ಲಿ ನೀವು ದಹನ ಕ್ರಿಯೆ ಉಂಟಾಗಿರೋದನ್ನು ಗಮನಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳು. ಅದೇ ರೀತಿ ನೀವು ಈ ಮೀಥೇನ್, ಈ ಅಡಿಗೆ ಅನಿಲಗಳಲ್ಲಿ, ಈ ಒಂದು ಗೊಬ್ಬರ ಗ್ಯಾಸ್, ನೈಸರ್ಗಿಕ ಅನಿಲಗಳಲ್ಲಿ ಈ ಮೀಥೇನ್ ಇರ್ತಕ್ಕಂಥದ್ದು. ಆ ಮೀಥೇನು ಆಕ್ಸಿಜನ್ ಜೊತೆ ದಹಿಸಿದಾಗ ಕಾರ್ಬನ್ ಡೈಆಕ್ಸೈಡ್, ನೀರಾವಿ ಮತ್ತು ಶಾಖ ಮತ್ತು ಬೆಳಕನ್ನು ಬಿಡುಗಡೆ ಮಾಡುತ್ತೆ. ಅದೇ ರೀತಿ ಆಲ್ಕೋಹಾಲ್ಗಳು ಆಕ್ಸಿಜನ್ ಜೊತೆ ದಹಿಸಿದಾಗ ಕಾರ್ಬನ್ ಡೈಆಕ್ಸೈಡ್, ನೀರಾವಿ ಮತ್ತು ಶಾಖ ಮತ್ತು ಬೆಳಕನ್ನು ಕೊಡ್ತವೆ ವಿದ್ಯಾರ್ಥಿಗಳು. ಈಗ ಈ ಪರ್ಯಾಪ್ತ ಹೈಡ್ರೋಕಾರ್ಬನ್ನುಗಳು ಸಾಮಾನ್ಯವಾಗಿ ಸ್ವಚ್ಛ ನೀಲಿ ಜ್ವಾಲೆಗಳೊಂದಿಗೆ ಉರಿತವೆ. ಅದನ್ನು ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರ. ಪರ್ಯಾಪ್ತ ಹೈಡ್ರೋಕಾರ್ಬನ್ನುಗಳು ಸ್ವಚ್ಛ ಜ್ವಾಲೆಯನ್ನು ಕೊಡ್ತವೆ. ಆದರೆ ಅಪರ್ಯಾಪ್ತ ಸಂಯುಕ್ತಗಳು ಹಳದಿ ಜ್ವಾಲೆಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಬಣ್ಣದ ಹೊಗೆಯನ್ನು ಉಂಟು ಮಾಡ್ತವೆ. ನೀವು ಒಂದು ಚಟುವಟಿಕೆಯನ್ನು ನೀವು ಮಾಡಿದರೆ, ಒಂದು ಸ್ಪ್ಯಾಚುಲ ಚಮಚವನ್ನು ತೆಗೆದುಕೊಂಡು ಕೆಲವು ಕಾರ್ಬನ್ ಸಂಯುಕ್ತಗಳಾಗಿರತಕ್ಕಂಥ ನ್ಯಾಪ್ತಲೀನ್ ಮತ್ತು ಕರ್ಪೂರವನ್ನು ಉರಿಸಿದಾಗ ಅದು ಹಳದಿ ಜ್ವಾಲೆಯೊಂದಿಗೆ ಉರಿದು ಕಪ್ಪು ಬಣ್ಣದ ಹೊಗೆ ಉಂಟಾಗ್ತಾ ಇರುತ್ತೆ. ಇದರ ಫಲವಾಗಿ
ಲೋಹದ ತಟ್ಟೆಯ ಮೇಲೆ ಮಸಿಯ ಸಂಗ್ರಹ ಕಂಡುಬರುತ್ತೆ. ಇದು ಅಪೂರ್ಣ ದಹನವನ್ನು ಸೂಚಿಸುತ್ತೆ. ಇದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲೇ ಉಂಟಾಗುತ್ತೆ. ಆದರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಾಮಾನ್ಯವಾಗಿ ಸ್ವಚ್ಛ ಜ್ವಾಲೆಯೊಂದಿಗೆ ಪೂರ್ಣವಾಗಿ ದಹಿಸಿ ಸ್ವಚ್ಛ ಜ್ವಾಲೆಯನ್ನು ಕೊಡ್ತವೆ. ಈಗ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಹ ಅಪೂರ್ಣ ದಹನ, ಈ ಆಕ್ಸಿಜನ್ ಪೂರೈಕೆ ಕಡಿಮೆಯಾದಾಗ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಹ ಅಪೂರ್ಣ ದಹನವನ್ನು ಹೊಂದಿ, ಆಕ್ಸಿಜನ್ ಪೂರೈಕೆ ಕಡಿಮೆ ಇದ್ದಾಗ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಹ ಅಪೂರ್ಣ ದಹನವನ್ನು ಹೊಂದ್ತವೆ, ಕಪ್ಪು ಬಣ್ಣದ ಜ್ವಾಲೆಯನ್ನು ಕೊಡ್ತವೆ. ಮನೆಯಲ್ಲಿ ಬಳಸುವ ಅಡುಗೆ ಅನಿಲ, ಸೀಮೆಎಣ್ಣೆ ಅಥವಾ ಸೀಮೆಎಣ್ಣೆ ಸ್ಟವ್ಗಳಿಗೆ ಗಾಳಿ ಪೂರೈಸಿ ದ್ವಾರಗಳಿಗೆ ಗಾಳಿಯ ಒಳ ಹರಿವು ಹೆಚ್ಚಿ ಸಾಕಷ್ಟು ಆಕ್ಸಿಜನ್ ಪೂರೈಕೆಯಾದಾಗ ಮಿಶ್ರಣ ದಹಿಸಿ ಸ್ವಚ್ಛ ನೀಲಿ ಜ್ವಾಲೆಗಳೊಂದಿಗೆ ಉರಿದು ಆ ಗಾಳಿ ರಂಧ್ರಗಳು ಏನಾದರೂ ಕಟ್ಟಿಕೊಂಡ್ರೆ ಅಥವಾ ಇಂಧನ ವ್ಯರ್ಥವಾಗ್ತಾ ಇದ್ದರೆ ಅವು ಈ ಒಂದು ರೀತಿ ಅಪೂರ್ಣವಾಗಿ ದಹಿಸ್ತವೆ. ಇನ್ನು ಇಂಧನಗಳಾದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಲ್ಫರ್ ಮತ್ತು ನೈಟ್ರೋಜನ್ಗಳು ಇರ್ತವೆ. ಇವುಗಳು ದಹನ ಕ್ರಿಯೆಗೆ ಒಳಪಟ್ಟಾಗ ದಹನ ಕ್ರಿಯೆಯಿಂದ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಉಂಟಾಗ್ತವೆ. ಆದ್ದರಿಂದ ಇವು ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತವೆ. ಇವು ಪರಿಸರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮಾಲಿನ್ಯಕಾರಕಗಳಾಗಿರ್ತವೆ. ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನ ನಾವು ಪಳೆಯುಳಿಕೆ ಇಂಧನಗಳು ಅವು ಯಾವ ರೀತಿ ಸಿಗ್ತವೆ ಅನ್ನೋ ಹಿಂದಿನ ತರಗತಿಯಲ್ಲಿ ನೀವು ಓದಿದ್ದೀರ. ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ದಹಿಸಿದಾಗ ಅವುಗಳಲ್ಲಿ ಸಲ್ಫರ್ ಮತ್ತು ನೈಟ್ರೋಜನ್ಗಳಿರ್ತವೆ ಸ್ವಲ್ಪ ಪ್ರಮಾಣದಲ್ಲಿ. ಅವು ದಹನ ಕ್ರಿಯೆಗೆ ಒಳಪಟ್ಟಾಗ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ವಾತಾವರಣಕ್ಕೆ ಬಿಡುಗಡೆ ಆಗೋದ್ರಿಂದ ಇವು ಪರಿಸರದಲ್ಲಿ ಪ್ರಮುಖ ಮಾಲಿನ್ಯಕಾರಕಗಳಾಗಿವೆ. ಪರಿಸರ ಮಾಲಿನ್ಯವನ್ನು, ವಾಯು ಮಾಲಿನ್ಯವನ್ನು ಉಂಟು ಮಾಡ್ತವೆ ವಿದ್ಯಾರ್ಥಿಗಳೇ. ಇನ್ನು ಉತ್ಕರ್ಷಣೆ, ಕಾರ್ಬನ್ ಸಂಯುಕ್ತಗಳನ್ನು ದಹನ ಕ್ರಿಯೆಯ ಮೂಲಕ ಸುಲಭವಾಗಿ ಉತ್ಕರ್ಷಿಸ್ಬೋದು. ಈ ಕಾರ್ಬನ್ ಸಂಯುಕ್ತಗಳನ್ನು ನಾವು ದಹನ ಕ್ರಿಯೆಯ ಮೂಲಕ ಸುಲಭವಾಗಿ ಉತ್ಕರ್ಷಣೆಗೆ ಒಳಪಡಬಹುದು. ಈಗ ನಾವು ಈ ಒಂದು ಎಥೋನೋಯಿಕ್ ಆಮ್ಲ ಏನು ನಾವು ಎಥನಾಲ್ ಅಂತ ಕರಿತೀವಿ, ಈ ಆಲ್ಕೋಹಾಲ್ಗಳು ಉತ್ಕರ್ಷಣೆಯಿಂದ ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗಿ ಪರಿವರ್ತನೆ ಆಗ್ತವೆ. ಈ ಎಥನಾಲನ್ನು ನಾವು ಕ್ಷಾರೀಯ ಪೊಟ್ಯಾಷಿಯಂ ಕಾರ್ಬೋನೇಟ್, ಪೊಟ್ಯಾಷಿಯಂ ಪರಮಾಂಗನೇಟ್ ಮತ್ತು ಈ ಒಂದು ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ಗಳೊಂದಿಗೆ ನಾವು ಉರಿಸಿದಾಗ ಅವು ಉತ್ಕರ್ಷಣೆಯನ್ನು ಹೊಂದ್ತವೆ. ಅಂದರೆ ಆಕ್ಸಿಜನನ್ನು ಪಡ್ಕೊಳ್ತವೆ. ಅವು ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗ್ತವೆ, ಆಕ್ಸಿಜನನ್ನು ಪಡಿತವೆ. ಅದನ್ನು ನಾವು ಉತ್ಕರ್ಷಣೆ ಅಂತ ಕರಿತೀವಿ. ಕೆಲವು ವಸ್ತುಗಳು ಇತರೆ ವಸ್ತುಗಳಿಗೆ ಆಕ್ಸಿಜನ್ ಸೇರಿಸುವ ಸಾಮರ್ಥ್ಯವನ್ನು ಹೊಂದಿರ್ತವೆ. ಈ ವಸ್ತುಗಳಿಗೆ ನಾವು ಉತ್ಕರ್ಷಣಕಾರಿಗಳು ಅಂತ ಕರಿತೀವಿ. ಇಲ್ಲಿ ಗಮನಿಸ್ಬೋದು, ಇವುಗಳನ್ನು ಉತ್ಕರ್ಷಣಕಾರಿಗಳು ಅಂತ ನಾವು ಕರಿತೀವಿ. ಈ ಪ್ರಾರಂಭಿಕ ವಸ್ತುವಿಗೆ ಆಕ್ಸಿಜನನ್ನು ಸೇರಿಸುವ ಮೂಲಕ ಪ್ರತ್ಯಾಮ್ಲೀಯ ಪೊಟ್ಯಾಷಿಯಂ ಪರಮಾಂಗನೇಟ್ ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ಗಳು ಆಲ್ಕೋಹಾಲ್ಗಳನ್ನು ಆಮ್ಲಗಳಾಗಿ ಉತ್ಕರ್ಷಿಸುತ್ತವೆ. ಆದ್ದರಿಂದ ಇವುಗಳು ಉತ್ಕರ್ಷಣಕಾರಿಗಳು. ಪೊಟ್ಯಾಷಿಯಂ ಪರಮಾಂಗನೇಟ್ ಮತ್ತು ಆಮ್ಲೀಯ ಡೈಕ್ರೋಮೇಟ್ಗಳು ಉತ್ಕರ್ಷಣಕಾರಿಗಳಾಗಿ ವರ್ತಿಸ್ತವೆ. ಇಲ್ಲಿ ಚಿತ್ರದಲ್ಲಿ ಪೊಟ್ಯಾಷಿಯಂ ಪರಮಾಂಗನೇಟ್ ಮತ್ತು ಪೊಟ್ಯಾಷಿಯಂ ಡೈಕ್ರೋಮೇಟ್ಗಳನ್ನು ನೀವು ಗಮನಿಸ್ಬೋದು ವಿದ್ಯಾರ್ಥಿಗಳು. ಇವು ಉತ್ಕರ್ಷಣಕಾರಿಗಳು. ಇನ್ನು ಸಂಕಲನ ಕ್ರಿಯೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕ್ರಿಯಾವರ್ಧಕ ಸಮ್ಮುಖದಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಈ ಪೆಲ್ಲೇಡಿಯಂ ಅಥವಾ ನಿಕಲ್ನಂತಹ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಹೈಡ್ರೋಜನನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ಕ್ರಿಯೆಯನ್ನು ನಾವು ಸಂಕಲನ ಕ್ರಿಯೆ ಅಂತ ಕರಿತೀವಿ. ಅಡಿಷನಲ್ ರಿಯಾಕ್ಷನ್ ಅಂತ ಕರಿತೀವಿ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲೇಡಿಯಂ ಅಥವಾ ನಿಕಲ್ನಂತಹ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಹೈಡ್ರೋಜನನ್ನು ಸೇರಿಸಿಕೊಳ್ತವೆ.
ಹೈಡ್ರೋಜನನ್ನು ಸೇರಿಸ್ಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗ್ತವೆ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡ್ತವೆ. ಈ ಕ್ರಿಯೆಯನ್ನು ನಾವು ಸಂಕಲನ ಕ್ರಿಯೆ ಅಂತ ಕರಿತೀವಿ. ಆ ಒಂದು ರಾಸಾಯನಿಕ ಕ್ರಿಯೆಯನ್ನು ನೀವು ಗಮನಿಸ್ಬೋದು. ಅಪರ್ಯಾಪ್ತ ಹೈಡ್ರೋಕಾರ್ಬನ್ನು ನಿಕ್ಕಲ್ನಂಥ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ನಮಗೆ ಪರ್ಯಾಪ್ತ ಹೈಡ್ರೋಕಾರ್ಬನ್ನಾಗಿ ಪರಿವರ್ತನೆ ಆಗುತ್ತೆ. ಈ ಕ್ರಿಯೆಯನ್ನು ನಾವು ಸಂಕಲನ ಕ್ರಿಯೆ ಅಂತ ಕರಿತೀವಿ. ರಾಸಾಯನಿಕವಾಗಿ ಬದಲಾವಣೆಗೊಳಪಡದೆ ಕ್ರಿಯಾದರದಲ್ಲಿ ಬದಲಾವಣೆ ತರುವ ವಸ್ತುಗಳನ್ನು ನಾವು ಕ್ರಿಯಾವರ್ಧಕಗಳು ಅಂತ ಕರಿತೀವಿ. ರಾಸಾಯನಿಕವಾಗಿ ಯಾವುದೇ ಬದಲಾವಣೆಗೊಳಪಡದೆ ಕ್ರಿಯಾದರದಲ್ಲಿ ಕ್ರಿಯಾವರ್ತಕಗಳನ್ನು, ಈ ರಿಯಾಕ್ಟೆಂಟ್ಸ್ನ ಆ ಒಂದು ಕ್ರಿಯಾವರ್ತಕಗಳನ್ನು ಬದಲಾವಣೆ ತರ್ತಕ್ಕಂಥ ವಸ್ತುಗಳನ್ನು ನಾವು ಕ್ರಿಯಾವರ್ಧಕಗಳು ಅಂತ ಕರಿತೀವಿ. ಇಲ್ಲಿ ಪೆಲೇಡಿಯಂ ಮತ್ತು ನಿಕ್ಕಲ್ ಕ್ರಿಯಾವರ್ಧಕಗಳಾಗಿ ಬಳಕೆಯಾಗ್ತವೆ. ಅವನ ಚಿತ್ರದಲ್ಲಿ ಪೆಲೇಡಿಯಂ ಮತ್ತು ನಿಕ್ಕಲನ್ನು ನಾವು ಗಮನಿಸ್ಬೋದು ಚಿತ್ರದಲ್ಲಿ ವಿದ್ಯಾರ್ಥಿಗಳೇ. ಈಗ ಈ ಪ್ರಾಣಿಜನ್ಯ ಈ ಜಾಹೀರಾತುಗಳಲ್ಲಿ ಕೆಲವು ಸಸ್ಯಜನ್ಯಗಳು ಆಹಾರ ವರ್ಧಕಗಳು ಆರೋಗ್ಯಕರ ಅಂತ ನಾವು ನೋಡ್ತಾ ಇರ್ತೀವಿ. ಟಿ ವಿನಲ್ಲಿ ಈ ಸಸ್ಯಜನ್ಯ ಎಣ್ಣೆಗಳು ಆರೋಗ್ಯಕರ ಅಂತ ನಾವು ಕರಿತೀವಿ. ಈ ಗೋಲ್ಡ್ ವಿನ್ನರ್, ಫಾರ್ಚೂನ್ ಇವನ್ನೆಲ್ಲ ನೀವು ಚಿತ್ರದಲ್ಲಿ ಆ ಜಾಹೀರಾತುಗಳಲ್ಲಿ ನೀವು ಟಿ ವಿ ಜಾಹೀರಾತುಗಳಲ್ಲಿ ಗಮನಿಸಿದರು. ಈ ಪ್ರಾಣಿಜನ್ಯ ಕೊಬ್ಬುಗಳು ಸಾಮಾನ್ಯವಾಗಿ ಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಒಳಗೊಂಡಿದ್ದು ಇವುಗಳನ್ನು ಆರೋಗ್ಯಕ್ಕೆ ಹಾನಿಕಾರಕ. ಅನಿಮಲ್ ಫ್ಯಾಟ್ಸ್ ಯಾವಾಗಲೂ ಆರೋಗ್ಯಕ್ಕೆ ಹಾನಿಕಾರಕ ಅಂತ ನಾವು ಕರಿತೀವಿ. ಇನ್ನು ಸಸ್ಯಜನ್ಯ ಅಪರ್ಯಾಪ್ತ ಎಣ್ಣೆಗಳು ಆರೋಗ್ಯಕರ, ಹೀಗಾಗಿ ಇವುಗಳನ್ನು ಅಡುಗೆಯಲ್ಲಿ ನಾವು ಬಳಸ್ತೀವಿ. ಇವು ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಹೊಂದಿರುವ ಸಸ್ಯಜನ್ಯ ಎಣ್ಣೆಗಳನ್ನು ಅಡುಗೆಗೆ ಆಯ್ಕೆ ಮಾಡಿಕೊಳ್ತೀವಿ. ಇವು ಆರೋಗ್ಯಕರ. ಇವು ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರ ಮಕ್ಕಳೇ. ಸಸ್ಯಜನ್ಯ ಪ್ರಾಣಿಗಳು, ಸಸ್ಯಜನ್ಯ ಎಣ್ಣೆಗಳು ಮತ್ತು ಪ್ರಾಣಿಜನ್ಯ ಎಣ್ಣೆಗಳು, ಕೊಬ್ಬುಗಳನ್ನು ನೀವು ಗಮನಿಸ್ತಾ ಇದ್ದೀರ ವಿದ್ಯಾರ್ಥಿಗಳು. ಇನ್ನು ಆದೇಶನ ಕ್ರಿಯೆ, ಒಂದು ಪ್ರಕಾರದ ಪರಮಾಣು ಈಗ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಆದೇಶನ ಕ್ರಿಯೆ ಆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಷ್ಟೇನು ಕ್ರಿಯಾಪಟುಗಳಲ್ಲ ಮತ್ತು ಬಹುತೇಕ ಕ್ರಿಯಾಕಾರಿಗಳ ಸಮ್ಮುಖದಲ್ಲಿ ಅವು ಜಡವಾಗಿರ್ತವೆ. ಆದಾಗ್ಯೂ ಅತಿ ವೇಗದ ಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ನಾವು ಕ್ಲೋರಿನನ್ನು ಸೇರಿಸಲಾಗುತ್ತೆ. ಆವಾಗ ರಾಸಾಯನಿಕ ಕ್ರಿಯೆ ಜರುಗುತ್ತೆ. ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸುತ್ತೆ. ಅಂದರೆ ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನಪಲ್ಲಟಗೊಳಿಸುವುದರಿಂದ ನಡೆಯುವ ಕ್ರಿಯೆಯನ್ನು ನಾವು ಆದೇಶನ ಕ್ರಿಯೆ ಅಂತ ಕರೀತೀವಿ. ಒಂದು ಪ್ರಕಾರದ ಪರಮಾಣು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನಪಲ್ಲಟಗೊಳಿಸುವುದರಿಂದ ನಡೆಯುವ ಕ್ರಿಯೆಯನ್ನು ನಾವು ಆದೇಶನ ಕ್ರಿಯೆ ಅಂತ ಕರೀತೀವಿ. ಈ ಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ನಾವು ಕ್ಲೋರಿನನ್ನು ಸೇರಿಸಲಾಗುತ್ತೆ. ಈಗ CH4 ಒಂದು ಹೈಡ್ರೋಕಾರ್ಬನ್ನು, ಅದಕ್ಕೆ ಕ್ಲೋರಿನ್, ಮೀಥೇನಿಗೆ ಕ್ಲೋರಿನನ್ನು ಸೇರಿಸಿದಾಗ CH4 ಪ್ಲಸ್ Cl2 ಗಿವ್ಸ್ ರೈಸ್ ಟು CH3Cl ಪ್ಲಸ್ HCl ಆಗಿ ಪರಿವರ್ತನೆ ಆಗುತ್ತೆ. ಇದನ್ನೇ ನಾವು CH3Clಗೆ ಮತ್ತೆ ಕ್ಲೋರಿನನ್ನು ಸೇರಿಸಿದಾಗ CH2Cl ಪ್ಲಸ್ HCl. ಈ ರೀತಿ ಆದೇಶನ ಕ್ರಿಯೆ ನಡೀತಾ ಹೋಗುತ್ತೆ. ಈ ಒಂದು ಕ್ರಿಯೆಗಳನ್ನು ನಾವು ಆದೇಶನ ಕ್ಲೋರಿನ್ ಅನಿಲವನ್ನು ಹೈಡ್ರೋಕಾರ್ಬನ್ಗಳಿಗೆ ಸೇರಿಸಿದಾಗ ಆ ಒಂದು ಆದೇಶನ ಕ್ರಿಯೆಗಳು ಜರುಗ್ತಾ ಹೋಗ್ತವೆ. ಇಲ್ಲಿ ಕ್ಲೋರಿನ್ ಅನಿಲವನ್ನು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳೇ. ಇನ್ನು ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳು ನಾವು ವಾಣಿಜ್ಯಿಕವಾಗಿ ಪ್ರಮುಖವಾದ ಎರಡು ಸಂಯುಕ್ತಗಳಾಗಿರ್ತಕ್ಕಂಥ ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲದ ರಾಸಾಯನಿಕ ಗುಣಗಳು ಮತ್ತು ಅವುಗಳ ಉಪಯೋಗಗಳನ್ನು ನಾವು ಅಧ್ಯಯನ ಮಾಡೋಣ. ಅದರಲ್ಲಿ ಮುಖ್ಯವಾಗಿ ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲ, ಇವು ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳು. ಎಥನಾಲ್ನ ಗುಣಗಳನ್ನು ಗಮನಿಸಿದಾಗ ಎಥನಾಲ್ ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿ ಇರುತ್ತೆ. ಎಥನಾಲ್ನ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಕಡಿಮೆ ಇರುತ್ತೆ. ಈ ಎಥನಾಲನ್ನು ಸಾಮಾನ್ಯವಾಗಿ ನಾವು ಆಲ್ಕೋಹಾಲ್ ಅಂತ ಕರಿತೀವಿ. ಇದು ಎಲ್ಲ ಆಲ್ಕೋಹಾಲ್ ಯುಕ್ತ
ಪಾನೀಯಗಳ ಸಕ್ರಿಯ ಘಟಕವಾಗಿದೆ. ಈಥೇಲ್ ಆಲ್ಕೋಹಾಲ್ ಅಂತ ಕರಿತೀವಿ ಎಥನಾಲನ್ನು. ಇದು ಆಲ್ಕೋಹಾಲ್ಯುಕ್ತ ಪಾನೀಯಗಳ ಸಕ್ರಿಯ ಘಟಕವಾಗಿದೆ. ಇದೊಂದು ಉತ್ತಮ ದ್ರಾವಕವಾಗಿರೋದ್ರಿಂದ ಇದನ್ನು ಟಿಂಚರ್ ಅಯೋಡಿನ್, ಈ ಟಿಂಚರ್ ಅಯೋಡಿನನ್ನು ನೀವು ಸ್ಕೂಲುಗಳಲ್ಲಿ ಗಮನಿಸ್ತಾ ಇದ್ದೀರಾ. ಆ ಟಿಂಚರ್ ಏನಾದರೂ ಗಾಯ ಆದರೆ ಟಿಂಚರ್ ಅಯೋಡಿನ್ ಆಗಿ ಅದರಲ್ಲಿ ಆಲ್ಕೋಹಾಲ್ ಎಥನಾಲ್ ಇರುತ್ತೆ. ಕೆಮ್ಮಿನ ಔಷಧಿಗಳು, ಅನೇಕ ಟಾನಿಕ್ಗಳು ಮೊದಲಾದ ಔಷಧಿಗಳ ತಯಾರಿಕೆಯಲ್ಲಿ ಈ ಎಥನಾಲನ್ನು ಬಳಕೆ ಮಾಡ್ತಾರೆ. ಆ ಚಿತ್ರದಲ್ಲಿ ಗಮನಿಸ್ತಾರೆ. ಕಾಫ್ ಸಿರಪ್, ಅಯೋಡಿನ್ ಟಿಂಚರ್, ಇನ್ನೇ ಅನೇಕ ಟಾನಿಕ್ಗಳು, ಔಷಧಗಳ ತಯಾರಿಕೆಯಲ್ಲಿ ಎಥನಾಲನ್ನು ಬಳಸ್ತಾರೆ. ಇದು ಎಥನಾಲ್ ಕೊಠಡಿಯ ಉಷ್ಣತೆಯಲ್ಲಿ ದ್ರವರೂಪದಲ್ಲಿದೆ. ನೀರಿನ ಎಲ್ಲ ಅನುಪಾತದಲ್ಲಿ ಆಲ್ಕೋಹಾಲು ವಿಲೀನ ಆಗುತ್ತೆ. ನೀರಿನಲ್ಲಿ ಎಲ್ಲ ಅನುಪಾತಗಳಲ್ಲಿ ಇದು ವಿಲೀನ ಆಗುತ್ತೆ. ಸ್ವಲ್ಪ ಪ್ರಮಾಣದ ಸಾರರಿಕ್ತ ಎಥನಾಲ್ ಸೇವನೆ ಅಮಲನ್ನು ಉಂಟು ಮಾಡುತ್ತೆ, ಡ್ರೌಸಿನೆಸ್ ಉಂಟಾಗಿ ಮಾಡುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಸಾರರಿಕ್ತ ಎಥನಾಲ್ ಸೇವನೆ ಅಮಲನ್ನು ಉಂಟು ಮಾಡುತ್ತೆ. ಅತ್ಯಲ್ಪ ಪ್ರಮಾಣದ ಶುದ್ಧ ಆಲ್ಕೋಹಾಲ್ ಸೇವನೆ ಆರೋಗ್ಯಕ್ಕೆ ಮಾರಕ ಆಗುತ್ತೆ. ದೀರ್ಘಕಾಲೀನ ಆಲ್ಕೋಹಾಲ್ ಸೇವನೆ ಅನೇಕ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಎಡೆಮಾಡಿಕೊಡುತ್ತೆ. ದೀರ್ಘಕಾಲೀನ ಎವ್ರಿಡೇ ನಾವು ಆಲ್ಕೋಹಾಲ್ ಸೇವನೆ ಮಾಡಿದರೆ ನಮಗೆ ಅನೇಕ ಹೃದಯ ಸಂಬಂಧಿ, ಈ ಒಂದು ಮೂತ್ರಕೋಶಕ್ಕೆ ಸಂಬಂಧಿಸಿದ, ಮೆದುಳಿಗೆ ಸಂಬಂಧಿಸಿದಂಥ ಮತ್ತು ವಿಸರ್ಜನಾಂಗಗಳಿಗೆ ಸಂಬಂಧಿಸಿರ್ತಕ್ಕಂಥ ಅನೇಕ ಕಾಯಿಲೆಗಳು ಆಲ್ಕೋಹಾಲ್ ಸೇವನೆ, ದೀರ್ಘಕಾಲೀನ ಆಲ್ಕೋಹಾಲ್ ಸೇವನೆಯಿಂದ ಬರುತ್ತೆ. ಆದ್ದರಿಂದ ದೀರ್ಘಕಾಲೀನ ಒಟ್ಟಾರೆ ಆಲ್ಕೋಹಾಲ್ ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ. ಈಗ ಎಥನಾಲ್ನ ರಾಸಾಯನಿಕ ಕ್ರಿಯೆಗಳನ್ನು ನಾವು ಗಮನಿಸಿದಾಗ ಈ ಆಲ್ಕೋಹಾಲ್ಗಳು ಸೋಡಿಯಂನೊಂದಿಗೆ ವರ್ತನೆ. ಆಲ್ಕೋಹಾಲ್ಗಳು ಸೋಡಿಯಂನೊಂದಿಗೆ ವರ್ತಿಸಿ ಸೋಡಿಯಂ ಎಥಾಕ್ಸೈಡನ್ನು ಉಂಟು ಮಾಡಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಈಗ 2Na + 2CH3CH2OH gives rise to 2CH3CH2ONa + H2 ಸೋಡಿಯಂ ಎಥಾಕ್ಸೈಡನ್ನು ಉಂಟು ಮಾಡುತ್ತೆ. ಅದೇ ರೀತಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ನುಗಳನ್ನು ಉಂಟು ಮಾಡುವ ಕ್ರಿಯೆಗಳು. ಎಥನಾಲನ್ನು ನಾವು 443 ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಯಿಸಿದಾಗ ಎಥನಾಲ್ ನಿರ್ಜಲೀಕರಣಗೊಂಡು ಈಥೀನ್ ಉತ್ಪತ್ತಿಯಾಗುತ್ತೆ. ಈ ಒಂದು ಎಥನಾಲನ್ನು, ಈಥೇಲ್ ಆಲ್ಕೋಹಾಲನ್ನು ನಾವು ಬಿಸಿಯಾದ 443 ತಾಪದಲ್ಲಿ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಯಿಸಿದಾಗ ನಮಗೆ ಈಥೀನ್ ಉತ್ಪತ್ತಿಯಾಗುತ್ತೆ. CH3CH2OH ಬಿಸಿಯಾದ ಸಾರಯುತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಯಿಸಿದಾಗ CH2 ಡಬಲ್ ಬಾಂಡ್ CH2 ಅಂದರೆ ಈಥೀನ್ ಉತ್ಪತ್ತಿಯಾಗುತ್ತೆ. ಇನ್ನು ಎಥನೋಯಿಕ್ ಆಮ್ಲದ ಗುಣಗಳು. ಎಥನೋಯಿಕ್ ಆಮ್ಲವನ್ನು ನಾವು ಸಾಮಾನ್ಯವಾಗಿ ಅಸಿಟಿಕ್ ಆಮ್ಲ ಅಂತ ಕರಿತೀವಿ. ಅಸಿಟಿಕ್ ಆಸಿಡ್. ಎಥನೋಯಿಕ್ ಆಮ್ಲವನ್ನು ನಾವು ಸಾಮಾನ್ಯವಾಗಿ ಅಸಿಟಿಕ್ ಆಮ್ಲ ಅಂತ ಕರಿತೀವಿ. ಇದು ಕಾರ್ಬಾಕ್ಸಿಲಿಕ್ ಆಮ್ಲಗಳ ಗುಂಪಿಗೆ ಸೇರುತ್ತೆ. 5-8% ಅಸಿಟಿಕ್ ಆಮ್ಲದ ದ್ರಾವಣವನ್ನು 5-8% ಅಸಿಟಿಕ್ ಆಮ್ಲದ ದ್ರಾವಣವನ್ನು ನಾವು ವಿನೆಗರ್ ಅಂತ ಕರಿತೀವಿ. ಇದನ್ನು ಉಪ್ಪಿನಕಾಯಿ ಸಂರಕ್ಷಕವಾಗಿ ವ್ಯಾಪಕವಾಗಿ ಬಳಸ್ತಾರೆ. ಉಪ್ಪಿನಕಾಯಿಯನ್ನು ಸಂರಕ್ಷಣೆ ಮಾಡೋದಕ್ಕೆ ಒಟ್ಟು ಸಂರಕ್ಷಕವಾಗಿ ಈ ಒಂದು ವಿನೆಗರನ್ನು ಬಳಸ್ತಾರೆ. ಅದು ಇದನ್ನು ಕೇಳ್ತಾರೆ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ. 5-8% ಅಸಿಟಿಕ್ ಆಮ್ಲದ ದ್ರಾವಣವನ್ನು ವಿನೆಗರ್ ಅಂತೀವಿ. ಇದನ್ನು ಉಪ್ಪಿನಕಾಯಿ ಸಂರಕ್ಷಕವಾಗಿ ವ್ಯಾಪಕವಾಗಿ ಬಳಸ್ತಾರೆ. ಇದನ್ನು ಚಿತ್ರದಲ್ಲಿ ಗಮನಿಸ್ತಾ ಇದ್ದಾರೆ. ಇನ್ನು ಈ ಒಂದು ಶುದ್ಧ ಎಥನೋಯಿಕ್ ಆಮ್ಲದ ದ್ರವಣ ಬಿಂದು 290 ಕೆಲ್ವಿನ್ ಆಗಿರೋದ್ರಿಂದ ಇದು ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತೆ. ಆದ್ದರಿಂದ ಇದಕ್ಕೆ ಗ್ಲೇಸಿಯಲ್ ಅಸಿಟಿಕ್ ಆಮ್ಲ ಅಂತ ನಾವು ಕರಿತೀವಿ. ಇದರ ಒಂದು ದ್ರವಣ ಬಿಂದು 290 ಕೆಲ್ವಿನ್ ಆಗೋದ್ರಿಂದ ಈ ಶುದ್ಧ ಎಥನೋಯಿಕ್ ಆಮ್ಲ ಚಳಿಗಾಲದಲ್ಲಿ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟೋದ್ರಿಂದ ಇದಕ್ಕೆ ನಾವು ಗ್ಲೇಸಿಯಲ್ ಅಸಿಟಿಕ್ ಆಮ್ಲ ಅಂತ ಕರಿತೀವಿ. ಕಾರ್ಬಾಕ್ಸಿಲಿಕ್ ಆಮ್ಲಗಳು ದುರ್ಬಲ ಆಮ್ಲಗಳಾಗಿವೆ. ಇವು ದುರ್ಬಲ ಆಮ್ಲಗಳು, ಕಾರ್ಬಾಕ್ಸಿಲಿಕ್ ಆಮ್ಲಗಳು. ಈ ಎಥನೋಯಿಕ್ ಆಮ್ಲದ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿದರೆ
ಎಸ್ಟರೀಕರಣ ಕ್ರಿಯೆ, ಈ ಎಸ್ಟರಿಫಿಕೇಷನ್ ಅಂತ ಕರಿತೀವಿ. ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗ್ತವೆ. ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗ್ತವೆ. ಎಥೋನಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಎಥನಾಲ್ನೊಂದಿಗೆ ವರ್ತಿಸಿ ಒಂದು ಎಸ್ಟರನ್ನು ಉಂಟು ಮಾಡುತ್ತೆ. CH3COOH ಪ್ಲಸ್ CH3CH2OH ಅದು ಅವುಗಳ ನಡುವೆ ಕ್ರಿಯಾವರ್ಧಕ ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ CH3COO C2H5OH ಎಸ್ಟರ್ ಆಗಿ ಪರಿವರ್ತನೆ ಆಗುತ್ತೆ. ಈ ಒಂದು ಎಸ್ಟರ್ನ ಉಂಟಾಗುವಿಕೆಯನ್ನು ನಾವು ಗಮನಿಸಿದಾಗ ಒಂದು ಪ್ರಮಾಣದಲ್ಲಿ 1 ml ಶುದ್ಧ ಎಥನಾಲ್ ಮತ್ತು 1 ml ಗ್ಲೇಸಿಯಲ್ ಅಸಿಟಿಕ್ ಆಮ್ಲವನ್ನು ತೆಗೆದುಕೊಳ್ಬೋದು. ಅದನ್ನು ಒಂದು ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದ ಕೆಲವು ಹನಿಗಳನ್ನು ಸೇರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಜಲತಪ್ತಕದಲ್ಲಿ ಕನಿಷ್ಠ 5 ನಿಮಿಷಗಳ ಕಾಲ ಅದನ್ನು ಕಾಯಿಸಬೇಕು. ಬೀಕರ್ನಲ್ಲಿ ನೀರನ್ನು ತೆಗೆದುಕೊಂಡು ಒಂದು ವಾಟರ್ ಬಾತ್ ಹಾಕಿ ಅದನ್ನು 5 ನಿಮಿಷಗಳ ಕಾಲ ಕಾಯಿಸಬೇಕು. ಇದನ್ನು 20 ರಿಂದ 50 ml ನೀರಿರುವ ಬೀಕರ್ಗೆ ಸುರಿಯಿರಿ. ಉತ್ಪತ್ತಿಯಾದ ಅನಿಲದ ಮಿಶ್ರಣ ವಾಸನೆಯನ್ನು ಗಮನಿಸಿದಾಗ ಅದು ಪರಿಮಳಯುಕ್ತ ಒಂದು ಶುದ್ಧ ಎಸ್ಟರ್ಗಳು ಮಧುರ ಪರಿಮಳಯುಕ್ತ ವಸ್ತುಗಳ ವಾಸನೆಯನ್ನು ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಇಲ್ಲಿ ಎಸ್ಟರ್ಗಳಾಗಿ ಪರಿವರ್ತನೆ ಆಗುತ್ತೆ. ಎಸ್ಟರ್ಗಳು ಮಧುರ ಪರಿಮಳ ಉಳ್ಳ ವಸ್ತುಗಳು. ಇವುಗಳನ್ನು ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಅದನ್ನು ಚಿತ್ರದಲ್ಲಿ ಗಮನಿಸ್ತಾ ಇದ್ದಾರೆ. ಪ್ರತ್ಯಾಮ್ಲೀಯವಾಗಿರುವ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಈ ಎಸ್ಟರ್ಗಳನ್ನು ಪ್ರತ್ಯಾಮ್ಲೀಯವಾಗಿರುವ ಸೋಡಿಯಂ ಹೈಡ್ರಾಕ್ಸೈಡ್ನಂತೆ ವರ್ತಿಸುವಂತೆ ಮಾಡಿದಾಗ ಎಸ್ಟರ್ಗಳು ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾವಣೆ ಆಗ್ತವೆ. ಅದನ್ನೇ ನಾವು CH3COO C2H5 ಅದನ್ನು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ C2H5OH ಪ್ಲಸ್ CH3COO Na ಸೋಡಿಯಂ ಅಸಿಟೇಟ್ ಆಗಿ ಪರಿವರ್ತನೆ ಆಗುತ್ತೆ. ಈ ಕ್ರಿಯೆಯನ್ನು ನಾವು ಸಾಬೂನು ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡೋದ್ರಿಂದ ಇದನ್ನು ಸಾಬೂನೀಕರಣ ಕ್ರಿಯೆ ಅಂತ ನಾವು ಈ ಕ್ರಿಯೆಯನ್ನು ನಾವು ಸಾಬೂನಿನ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವುದರಿಂದ ಇದನ್ನು ನಾವು ಸಾಬೂನೀಕರಣ ಕ್ರಿಯೆ ಅಂತ ಕರಿತೀವಿ. ಸಾಬೂನುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳ ಆಗಿರ್ತವೆ. ವಿದ್ಯಾರ್ಥಿಗಳೇ, ಇನ್ನು ಪ್ರತ್ಯಾಮ್ಲದೊಂದಿಗೆ ವರ್ತನೆ. ಖನಿಜ ಆಮ್ಲಗಳಂತೆ ಎಥೋನಿಕ್ ಆಮ್ಲವು ಸೋಡಿಯಂ ಹೈಡ್ರಾಕ್ಸೈಡ್ನಂಥ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಸೋಡಿಯಂ ಎಥೋನೇಟ್ ಅಥವಾ ಸಾಮಾನ್ಯವಾಗಿ ಸೋಡಿಯಂ ಅಸಿಟೇಟ್ ಅಂತ ಕರಿತೀವಿ ಮತ್ತು ನೀರನ್ನು ಉಂಟು ಮಾಡುತ್ತೆ. NaOH ಪ್ಲಸ್ CH3COOH gives rise to CH3COONA ಪ್ಲಸ್ H2O. CH3COONಗೆ ಸೋಡಿಯಂ ಎಥೋನೇಟ್ ಅಥವಾ ಸೋಡಿಯಂ ಅಸಿಟೇಟ್ ಅಂತ ಕರಿತೀವಿ. ಅದನ್ನು ನೀವು ಚಿತ್ರದಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳು. ಇನ್ನು ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ಕ್ರಿಯೆ. ಎಥೋನಿಕ್ ಆಮ್ಲ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿ ಕ್ರಮವಾಗಿ ಅವುಗಳ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡ್ತವೆ. ಉತ್ಪತ್ತಿಯಾದ ಲವಣವನ್ನು ಸಾಮಾನ್ಯವಾಗಿ ಸೋಡಿಯಂ ಅಸಿಟೇಟ್ ಅಂತ ಕರಿತೀವಿ. 2CH3COONA ಪ್ಲಸ್ Na2CO3 ಸೋಡಿಯಂ ಕಾರ್ಬೋನೇಟ್ gives rise to 2CH3COONA ಪ್ಲಸ್ H2O ಪ್ಲಸ್ CO2 ಸೋಡಿಯಂ ಅಸಿಟೇಟ್ ಉತ್ಪತ್ತಿಯಾಗುತ್ತೆ. ಸೋಡಿಯಂ ಕಾರ್ಬೋನೇಟ್ನೊಂದಿಗೆ ಈ ಒಂದು ಎಥೋನಿಕ್ ಆಮ್ಲ ವರ್ತಿಸಿದಾಗ ಸೋಡಿಯಂ ಅಸಿಟೇಟ್ ಉತ್ಪತ್ತಿಯಾಗುತ್ತೆ. ಅದೇ ರೀತಿ CH3COOH ಪ್ಲಸ್ NaHCO3 gives rise to CH3COONA ಪ್ಲಸ್ H2O ಪ್ಲಸ್ CO2 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ಎಥೋನಿಕ್ ಆಮ್ಲ ವರ್ತಿಸಿದಾಗ ಸೋಡಿಯಂ ಅಸಿಟೇಟ್ ಬಿಡುಗಡೆ ಆಗುತ್ತೆ. ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನೀವು ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿ,
ಕೆಲವು ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳಾಗಿರ್ತಕ್ಕಂಥ ದಹನ ಕ್ರಿಯೆ ಹಾಗೂ ಒಂದನೇದು ದಹನ ಕ್ರಿಯೆ, ಎರಡನೇದು ಉತ್ಕರ್ಷಣೆ, ಮೂರನೇದು ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆಗಳು, ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳಾಗಿರ್ತಕ್ಕಂಥ ಎಥನಾಲ್ ಮತ್ತು ಎಥೋನಿಕ್ ಆಮ್ಲದ ರಾಸಾಯನಿಕ ಗುಣಗಳು ಮತ್ತು ರಾಸಾಯನಿಕ ಪ್ರತಿವರ್ತನೆಗಳನ್ನು ಇಲ್ಲಿಯವರೆಗೆ ತಿಳ್ಕೊಂಡಿದ್ದೀರಾ ವಿದ್ಯಾರ್ಥಿಗಳೇ. ಧನ್ಯವಾದ.